ಈಗಾಗಲೇ ಕೋರ್ಟ್ ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡಬೇಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಈ ಸೂಚನೆಯ ಮೇರೆಗೂ ಕೂಡ ಮುಷ್ಕರವನ್ನ ಮಾಡುವುದಕ್ಕೆ ನೌಕರರು ನಿರ್ಧರಿಸಿದ್ದಾರೆ. ಹಾಗಾಗಿ ಈಗ ಗೊಂದಲ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸಾರಿಗೆ ಮುಷ್ಕರಕ್ಕೆ 24 ಗಂಟೆ ತಡೆಯನ್ನ ಕೊಟ್ಟಿದೆ ಹೈಕೋರ್ಟ್. ಸಾರಿಗೆ ಮುಷ್ಕರ ಮುಂದೂಡಿಕೆಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ರೂ ಕೂಡ ಹೈಕೋರ್ಟ್ನ ಪ್ರತಿಯವರ ಕೈ ಸೇರಿದ್ರೂ ಕೂಡ ಮುಷ್ಕರವನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಮುಷ್ಕರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ಬಳಿಕ ಅಧಿಕೃತ ನಿರ್ಧಾರವನ್ನು ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ನಿರ್ಧಾರವನ್ನು ವಾಪಸ್ ಪಡಿತಾರಾ ಅಥವಾ ಆಗಿದ್ದಾಗಲಿ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿ ಮುಷ್ಕರ ಮಾಡೋದಕ್ಕೆ ಮುಂದಾಗ್ತಾರಾ ಕಾದು ನೋಡಬೇಕಿದೆ. ನಿರ್ದಿಷ್ಟ ಮುಷ್ಕರ ಇದೆ, ನಾವೇನು ಅದನ್ನು ವಾಪಸ್ ತಗೊಂಡಿಲ್ಲ. ಈಗ 7:15 ಅಷ್ಟೊತ್ತಿಗೆ ಈಗ ಹೈಕೋರ್ಟಿಂದ ಅವರು ವಕೀಲರು ತಗೊಂಡ್ಬಂದು ಕೊಟ್ಟಿದ್ದಾರೆ. ಬಹುತೇಕ ಕಡೆಗಳಲ್ಲಿ ಯಾವುದು ನೈಟ್ ಶಿಫ್ಟು ನೈಟ್ ಹಾಲ್ಟ್ ಗಾಡಿಗಳು ಎಲ್ಲವೂ ಕೂಡ ಈಗಾಗಲೇ ಸ್ಟ್ರೈಕು ಶುರು ಆಗಿಬಿಟ್ಟಿದೆ. ಎಲ್ಲರೂ ಕೂಡಿ ಚರ್ಚೆ ಮಾಡಿ ಮತ್ತೆ ನಮ್ಮ ಕಾನೂನು ತಜ್ಞರ ಸಲಹೆ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಕನ್ಸಲ್ಟೇಷನ್ ಎಲ್ಲವನ್ನು ಮಾಡಿ ನಾವು ತೀರ್ಮಾನ ಮಾಡಿ ನಾಳೆ ತಿಳಿಸ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ.